ಬೆನ್ನು ಬಿಡದ ಬೇತಾಳದಂತೆ ಬಲಿ ಪಡೆದ ಕ್ರೂರಿ ನಿನಗೆ ಕರುಣೆ ಎನ್ನುವುದು ಸ್ವಲ್ಪ ಆದರೂ ಇದ್ದಿದ್ದರೆ ನನ್ನ ಬಾಳಿನ ಬಾಳ ಸಂಗಾತಿಯನ್ನು ಫಲ ನಮ್ಮಿಬ್ಬರ ಧ್ಯೇಯವೆರಡಾದರೂ ಜೀವನ ಮಾತ್ರ ಮತ್ತೆ ನಾವು ಅನ್ನೊನ್ನೆಯಿಂದ ಜೀವನ ನಡೆಸುವುದು ನಿನಗೆ ಸರಿ ಬರಲಿಲ್ಲವೇ? ಭಾಗೀರಥಿ, ನೀನಿಲ್ಲದೆ ನಾನು ಹೇಗೆ ಜೀವನ ನಡೆಸಲಿ? ಹೇಗೆ ಜೀವನ ನಡೆಸಲಿ? ಕತ್ತಲೆಯ ದಾರಿಯಲ್ಲಿ ಕನಸಿನ ಕಲ್ಪನೆ ಕೊನೆಯ ತನಕ ನನ್ನ ಉಸಿರಾಗಿ ಇರುತ್ತಾಳೆಂದು ಆದರೆ ಆ ದೇವರು ನನ್ನ ಬದುಕಿನ ಚಿತ್ರವನ್ನೇ ಬದಲಾಯಿಸಿ ನಾನು ಹೇಗೆ ಜೀವನ ಸಾಗಿಸಲು? ಸಮಾಧಾನ. ಜೀವದಿಂದ ಇರಲೇಬೇಕು ರಾಮಚಂದ್ರ, ಇರಲೇಬೇಕು. ಬದುಕೆಂಬ ಈ ಪಯಣದಲ್ಲಿ ನಡೆಯುವುದೆಲ್ಲವೂ ಆ ಸೃಷ್ಟಿಕರ್ತನು ಬರೆದ ಹಣೆಬರ. ಗಂಡ ಹೆಂಡತಿ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಸುಖದ ಜೀವನ ನಡೆಸುತ್ತಿದ್ದೀರಿ ರಾಮಚಂದ್ರ, ಸುಖದ ಜೀವನ ನಡೆಸುತ್ತಿದ್ದೀರಿ. ಸುಖ ಹುಡುಕಿಕೊಂಡು ಮನೆಯ ಬಾಯಿಗೆ ಬರುವಷ್ಟರಲ್ಲಿ ಆ ವಿಷಯ ಎಂಬುದು ಯಾರಿಗೂ ತಿಳಿಯದ ಹಾಗೆ ಧ್ಯೇಯದ ಕಿಂಡೆಯ ಮುಖಾಂತರ ಸತ್ತಿಲ್ಲದೆ ಹೋಗುವುದು ಶ್ರೀಪತಿಯವರೇ, ಸತ್ತಿಲ್ಲದೆ. ರಾಮಚಂದ್ರ, ಸುಖದಿಂದ ಇರೋರು ಕಂಡ್ರ ಭಾಳ ಹೊಟ್ಟೆ ಕಿಚ್ಚಪ್ಪ ಅವರಿಗೆ. ಪಾಪ ಭಗೀರಥಿ ಭಾಳ ಒಳ್ಳೆಯ ಹೆಣ್ಣುಗಳಪ್ಪ. ಹೌದು, ನಾ ಈ ರೀತಿ ಹೇಳ್ತೀನಿ ಅಂತ ರಾಮಚಂದ್ರ, ಇನ್ನು ಹೆಂಡತಿಗೆ ಏನು ಆಗಿತ್ತಪ್ಪ? ನನ್ನ ಹೆಂಡತಿಯ ಸಾವು ನಿಗೂಢವಾಗಿದೆ ಶ್ರೀಪತಿಯವರೇ. ಭಾಗೀರಥಿ ಹೇಗೆ ಸತ್ತಳೆಂಬುದು ನಮಗೆ ಯಾರಿಗೂ ತಿಳಿದಿಲ್ಲ. ಎಲ್ಲವೂ ಆ ದೇವರಿಗೆ ಮಾತ್ರ ಗೊತ್ತು ಶ್ರೀಪತಿಯವರೇ, ಆ ದೇವರಿಗೆ ಮಾತ್ರ ಗೊತ್ತು. ಅಂದಾಗೆ ನನ್ನಲ್ಲಿ ಏನಾದರೂ ಕೆಲಸವಿತ್ತೆ? ರಾಮಚಂದ್ರ, ನಾ ಹೇಳೋದು ಮರ್ತಿದ್ದೆ. ನಮ್ಮ ಉಗ್ರೈನವರು ನಿನಗ ಭೇಟಿಯಾಗ ಕೇಳ್ಯಾರ ನೋಡ್ತಮ್ಮ, ಬಂದು ಭೇಟಿಯಾಗು. ಯಾಕೆ ಶ್ರೀಪತಿಯವರೇ? ಆ ನಿಮ್ಮ ಉಗ್ರಯ್ಯನವರಿಗೆ ನನ್ನ ಹತ್ತಿರ ಏನು ಕೆಲಸ? ಪೂರ್ಣ ಹೇಳಿಲ್ಲಪ್ಪ, ನಿಮ್ಮ ಹತ್ರ ಒಂದು ಏನೋ ಇಂಪಾರ್ಟೆಂಟ್ ವಿಷಯ ಮಾತನಾಡೋದೈತೆ ಅಂತ ಹೇಳ್ಯಾರ ನೋಡ ರಾಮಚಂದ್ರ. ರಾಮಚಂದ್ರ, ಬಂದು ಭೇಟಿ ಆಗಪ್ಪ, ನಾನು ಬರ್ತೀನಿ. ಅದಕ್ಕೆ ಬಡ್ಲಾರು
ನನ್ನ ಹತ್ತಿರ ಏನು ಕೆಲಸವಿರಬೇಕು? ನಾನೇ ಅಲ್ಲಿಗೆ ಹೋಗಿ ಭೇಟಿಯಾಗಿ ಬಂದರಾಯಿತು. ಆವಾಗ ತಿಳಿಯುತ್ತದೆ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ